ಇವಳು ಮೆಸೇಜ್ ಮಾಡಿದ್ಲು ಅಂತ ಬಂದ್ಬಿಟ್ಟೆ. ಆದರೆ ಒಳಗೆ ಹೋಗೋಕ್ಕೆ ಭಯ ಆಯ್ತಾಯ್ತಲ್ಲಪ್ಪ. ಮಾತಾಡೋರಿಗೆ ಮೊಣ್ಕೈ ಮಂಡು ಅನ್ನೋ ಹಂಗೆ ನಾನು ಹೋಗಲಿಲ್ಲ ಅಂದರೆ ಇವಳೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ರೆ ಅಯ್ಯೋ ಬೇಡ ಬೇಡ, ಏನಾದರೂ ಆಗಲಿ ಹೋಗೇ ಬಿಡ್ತೀನಿ. ಯಾಕೆ ಸುಮ್ಕೆ ನಿಂತಿದ್ದೀಯಾ? ಬೊಗಳು ಬೊಗಳೇ. ಅರೆ ಯಾಕೆಲ್ಲ ನಾನು ಹಿಂಗೆ ನೋಡ್ತಾ ಇದ್ದೀರಾ? ಬಂಗಾರಮ್ಮ ಅವರು ಜೈಲಿಂದ ಬಂದರು ಅಂತ ಗೊತ್ತಾಯ್ತು, ಅದಕ್ಕೆ ನೋಡಿಕೊಂಡು ವಿಚಾರಿಸ್ಕೊಂಡು ಹೋಗೋಮ್ಮ ಅಂತ ಬಂದೆ. ಇಂಥ ವಿಷಯಗಳೆಲ್ಲ ಮೊದಲು ನಿನಗೆ ಅಲ್ವಾ ತಿಳಿಯೋದು? ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಬಾ. ಆಸ್ಪತ್ರೆನಾಗೆ ಗಂಡನ ನೋಡ್ಕೊಳ್ಳೋಗ್ಬಿಟ್ಟು ಇಲ್ಲಿ ಯಾಕಿದ್ಯಾ? ಓ ಸ್ನೇಹ, ನೀನು ನಿನ್ನ ಜೊತೆ ಕರ್ಕೊಂಬಂದ? ಇಲ್ಲ, ಅತ್ತೆ ಜೈಲಿಗೆ ಹೋಗೋದಕ್ಕೆ ಈ ಪದ್ಮ ಅವರೇ ಕಾರಣ ಅಂತ ಪುಟ್ಟಕ್ಕ ಅವ್ರು ಕರ್ಕೊಂಬಂದಿದ್ದಾರೆ. ಹೌದಾ ಪುಟ್ಟಕ್ಕ? ಏನ್ ಪುಟ್ಟಕ್ಕ, ನಿನ್ ಪದ್ಮನ್ ಹೊಸ್ದಾಗಿ ನೋಡ್ತಿದ್ಯಾ? ಅಲ್ಲದೆ ಈ ಹೆಂಗಸು ಹಿಂಗ್ ಮಾಡಕ್ ಸಾಧ್ಯನಾ? ಪಾಪ ಅವಳು ನಿನ್ನಂಗೆ ಕುಡುಕ್ ಗಂಡನ್ ಕಟ್ಕೊಂಡು ಗೌರಿನ ಕಷ್ಟಪಟ್ಟು ಸಾಕೋಳೆ. ಈ ವಿಷಯ ನಿನಗೆ ಗೊತ್ತಿಲ್ವಾ ಪುಟ್ಟಕ್ಕ? ಇಲ್ಲ, ಅವ್ರು ಹೆಂಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಾ ಇಲ್ಲ. ನೀವು ಹೊಸ ಸುಮ್ಕಿದ್ರೆ ಒಳ್ಳೇದು. ಆಯ್ತಪ್ಪ, ನಾನು ಸುಮ್ಕಿರ್ತೀನಿ. ಆದರೆ ನ್ಯಾಯನೇ ದೇವರು ಅನ್ಕೊಂಡಿರೋ ನೀವು ಅವನ ಮುಂದೆ ನಿರಪರಾಧಿಗೆ ಶಿಕ್ಷೆ ಆಯ್ತಾಯ್ತಲ್ಲ, ಅದಕ್ಕೆ 7 ಟೈಮ್ ನಾಟೆ. ನೀನು ಹೇಳೋದು ಸರಿಯಾಗಿ ಆಯ್ತು. ನೋಡು ಪದ್ಮವ್ವ, ನ್ಯಾಯ ಅಂತಿದ್ದಂಗೆ ಎಲ್ಲರ ಕಣ್ಮುಂದೆ ಬರೋದು ಬಂಗಾರಮ್ಮನವ್ರು. ಅವ್ರ ಮುಂದೆ ಸುಳ್ಳು ಹೇಳಿದ್ರೆ ದ್ಯಾವರು ಕೂಡ ಮೆಚ್ಕೊಳಕ್ಕಿಲ್ಲ. ಈಗ ಎಲ್ಲರ ಮುಂದೆನೂ ಹೆಂಗೂ ಬಂದು ನಿಂತಿದ್ಯಾ, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಏನಾಯ್ತು ಅನ್ನೋದನ್ನ ಹೇಳು. ಹೇಳು ಪದ್ಮವ್ವ. ಆಯಿತು ಪುಟ್ಟಕ್ಕ, ನೀನು ಈಟ್ ಹೇಳಿದ್ಮೇಲೆ ನಾನು ದಿಟ ಹೇಳಿಲ್ಲ ಅಂದರೆ ನರ್ಕಕ್ಕೆ ಹೋಯ್ತೀನಿ. ದಿಟ ಏನೇ ಇದ್ರು ದಿಗ್ಲು ಬೀಳ್ದಂಗೆ ಹೇಳಿ. ದಿಟ ಹೇಳ್ತಿದ್ರನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಗೇನು ಆಗ್ದಿದಂಗೆ ನಾನು ನೋಡ್ಕೊತೀನಿ. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ಈಗಲೇ ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ನಂಗೆ ಹಿಂಗೆ ಮಾಡೋಕ್ಕೆ ಹೇಳಿತ್ತು. ನನ್ನ ಕಡೆಗೆ ಮಾತ್ರ ಬೆಟ್ಟು ತೋರಿಸ್ಬೇಡ, ದಮ್ಮಯ್ಯ ಅಂತೀನಿ. ಮಾಡಕ್ಕೆ ಹೇಳಿತ್ತು. ಸ್ನೇಹ ಏನು ಹೇಳ್ತಿದ್ಯಾ? ನನ್ನ ಮಗಳ ಮ್ಯಾಕೆ, ನನ್ನ ಮಗಳ ಮ್ಯಾಕೆ ಅವಳಿಗೂ ಮಾತಾಡಕ್ ಬಸಿ ಬಿಡು.
ನಾನು ಹೇಳ್ದಂಗೆ ಕೇಳು, ಪತ್ರ ಪರಿ ಅಂತ ಕೇಳು ಕಟ್ಟಿದ್ದೆ ಸ್ನೇಹ. ಅಯ್ಯೋ ಉಳ್ಳಿ, ನೀನು ನಿಜವಾಗ್ಲೂ ನಮಗೆ ಪುನರ್ಜನ್ಮ ಕೊಟ್ಬಿಟ್ಟೆ ಕಣೋ. ಅಮ್ಮ ಪ್ಲೀಸ್ ಅಳ್ಬೇಡ, ಆಗಿದ್ನೆಲ್ಲ ಮರ್ತುಬಿಡು ಪ್ಲೀಸ್. ನಮ್ಗೆ ಆಚೆ ಬರ್ತೀವಿ ಅನ್ನೋದೇ ಅನುಮಾನ ಆಗೋಗಿತ್ತು ಮುರಳಿ. ಅಂತ ತಪ್ಪು ಏನೋ ಮಾಡಿದ್ದೀವಿ. ಸಹನ ನನ್ನ ಮೇಲೆ ಹಠ ತೀರಿಸ್ಕೊಂಡ್ಲು. ಮನೆಗಿರೋ ಬಂದ್ವಿ, ಆದ್ರೆ ಅಕ್ಕಪಕ್ಕದವ್ರಿಗೆ ಹೇಗೋ ಮುಖ ತೋರಿಸೋದು. ನನಗೂ ಅದೇ ಚಿಂತೆ ಐತೆ. ನಾವು ಚಿತ್ರಾನ್ನ ಮಾವನ ಕರೆದಾಗ ಸುಮ್ಮನೆ ಹಳ್ಳಿಗಾದ್ರೂ ಹೋಗ್ಬಿಡ್ಬೇಕಾಗಿತ್ತು. ಹೌದೋಳಿ ಅಂದ್ರೆ ಹೋಗಿದ್ರೆ ಮರ್ಯಾದೆನಾರು ಉಳ್ದಿರೋದು. ಈ ವಿಷಯ ನಿಮ್ಮಪ್ಪಂಗೆ ಗೊತ್ತಾದ್ರೆ ಅವ್ರು ಇನ್ನೂ ಹೆದರ್ಕೊಂಡು ತಿಂಗಳನ್ಗಟ್ಲೆ ಮನೆಗೆ ಬರಲ್ಲ. ಇದಕ್ಕೆಲ್ಲ ಕಾರಣ ನಾನೇಮ್ಮ. ಏನೋ ಮಾತಾಡ್ತಿದ್ಯಾ? ನೀವೆಲ್ಲ ಬೇಡ ಅಂದರೂ ನಾನು ಪ್ರೀತಿ ಮಾಡಿದ ಹುಡುಗಿ ಮದುವೆ ಆಗಿದ್ದಕ್ಕೆ ನೀವೆಲ್ಲ ಶಿಕ್ಷೆ ಅನುಭವಿಸಂಗಾಯ್ತು. ಸಾರಿ ಮಾ ಭಾವ, ಐ ಆಮ್ ರಿಯಲಿ ಸಾರಿ. ಹೋಗ್ಲಿ ಬಿಡೋ ಮುಳ್ಳಿ, ಅವಳು ಮಾಡಿದ ತಪ್ಪಿಗೆ ನೀನು ಯಾಕೆ ಕ್ಷಮೆ ಕೇಳ್ತೀಯ? ನಾವು ಹೊರಗೆ ಬಂದಾಯ್ತಲ್ಲ, ಬಿಡು. ನೀನು ನೋಡಕ್ಕೆ ಆಗ್ತಿಲ್ಲ ಕಣೋ, ಎಷ್ಟು ಸ್ವರ್ಗೋಗಿದ್ಯಲ್ಲೋ. ನಿನ್ನನ್ನು ಯಾವತ್ತೂ ನಾನು ಹೀಗೆ ನೋಡೇ ಇರಲಿಲ್ಲ. ನಿಮಗೋಸ್ಕರ ಎಷ್ಟು ಕೊರಗ್ತಿದ್ರು ಗೊತ್ತಾ? ಊಟ ನಿದ್ದೆ ಮಾಡೇ ಇಲ್ಲ ಅವರು. ದುಡ್ಡು ತುಂಬ ಖರ್ಚಾಗಿರ್ಬೇಕು ಅಲ್ವಾ ಮುರಳಿ? ಆ ಮಾತೆಲ್ಲ ಯಾಕೆ ಬಿಡಿ ಬಾಬಾ, ನಿಮಗಿಂತ ನಂಗೆ ದುಡ್ಡೇನು ಹೆಚ್ಚಲ್ಲ. ಅದು ಯಾವ ಗಳಿಗೆನಲ್ಲಿ ನಮ್ಮ ಮನೆಗೆ ಕಾಲಿಟ್ಬಿಟ್ಲು ಅವಳು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಏನತ್ತಾ? ಮುರಳಿ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಪ್ರಾಮಿಸ್ ಮಾಡಿದ ಹಾಗೆ ನಮ್ಮ ಮನೆಯವರೆಲ್ಲ ನಮಗೆ ಸಿಕ್ಕಿದ್ರು. ತೊಳಿ, ನೀವು ಕೇಳಿದಷ್ಟಿದೆ. ಅದರ ಅರ್ಥ ನಿಮ್ಮಮ್ಮ ಭಾವ ತಪ್ಪು ಮಾಡಿಲ್ಲ ಅಂತ. ಈ ಕೇಸ್ ಆದಮೇಲೆ ಡೈವರ್ಸ್ ಕೇಸ್ ತೊಗೊತೀನಿ ಅಂತ ಹೇಳಿದ್ದೆ. ನಿಮ್ಮ ನಿರ್ಧಾರ ಹಾಗೆ ಇದೆಯಾ? ಬದಲಾಗೋದು ಬೇಡ ಸರ್. ದಯವಿಟ್ಟು ನೀವು ಡೈವರ್ಸ್ ಕೊಡ್ಸಿದ್ರೆ ನಮಗೆ ಜೀವದಾನ ಕೊಟ್ಟಂಗಾಗತ್ತೆ. ನನಗೋಸ್ಕರ ಅವ್ರು ಬದಲಾಗಲ್ಲ ಅಂತಂದಮೇಲೆ ನಾನು ಯಾಕೆ ಅವ್ರಿಗೋಸ್ಕರ ಬದಲಾಗಬೇಕು? ಅದಕ್ಕೆ ನಾನು ಡೈವರ್ಸ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಪೋಸ್ಟ್ ಡೈವರ್ಸ್ ನೋಟಿಸ್ ಇದ್ದಾಗಿದೆ. ಹೌದು, ಡೈವರ್ಸ್ ಪೇಪರ್ಸ್. ನೋಡ್ದೇನೋ ಎಂಥವಳು ಅಂತ. ಛೇ, ಇಂಥವಳನ್ನ ಪ್ರೀತಿ ಮಾಡಿ ಮದುವೆ ಆದ್ಯಲ್ಲೋ. ಹಳ್ಳಿ ಹುಡುಗಿ ಏನೂ ಗೊತ್ತಾಗಲ್ಲ ಅಂತಿದ್ದೆ. ನೋಡ್ದ್ಯಾ ನೀನು ಮುಗ್ದೆ ಮಾಡಿರೋ ಕೆಲಸನ? ಲಾಯರ್ ಸರ್, ಈಗ ನನ್ನ ಮಗನ ಭವಿಷ್ಯ ನಿಮ್ಮ ಕೈನಲ್ಲಿದೆ. ಇವನ್ ಮನ್ಸು ಬದಲಾಗೋಕ್ಕೂ ಮುಂಚೆ ಅವಳು ಕಳಿಸಿರೋ ಡೈವರ್ಸ್ ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಡಿ. ಯೋನ್ ಹೇಳ್ತಿದ್ಯಾ? ನನ್ನ ಮಗಳು ಹಿಂಗೆ ಮಾಡಕ್ಕೆ ಹೇಳಿದ್ಲ? ಯೋನು ನೆಟ್ಸ್ಕಿಕೊಂಡು ಮಾತಾಡ್ತಿದ್ಯಾ ಹೆಂಗೆ? ಟಿಟಾನಿಯ ನಿನ್ನ ಮಗಳ ಹಿಂಗೆ ಮಾಡೋಕ್ಕೆ ಹೇಳಿದ್ದು ಸುಳ್ಳು. ಸುಳ್ಳು ಹೆಂಗಾಯ್ತೈತೆ ಪುಟ್ಟಕ್ಕ? ದಿಟ ಹೇಳಿ ಅಂತ ತಾನೆ ಪದ್ಮನ ನೀನು ಇಲ್ಲಿ ಗಂಟ ಕರ್ಕೊಂಡ್ಬಂದಿದ್ದು. ಈಗ ಅವಳ ಬಾಯಿನಾಗೆ ಸ್ನೇಹನ ಹೆಸರು ಬತ್ತೈತೆ ಅಂದ್ಮೇಕೆ ಅದು ದಿಟೋನೆ ಅಲ್ವೇ? ಪುಟ್ಟಕ್ಕ, ಪದ್ಮ ಅವರು ಇಲ್ಲಿಗೆ ಬಂದು ಸತ್ಯ ಹೇಳಬೇಕು ಅನ್ನೋ ಅಗತ್ಯ ಏನಿರಲಿಲ್ಲ. ಅತ್ತೆನ ಅರೆಸ್ಟ್ ಮಾಡಿಸ್ದಾಗಲೇ
ಇದೆಲ್ಲ ಸ್ನೇಹದ ಕೆಲಸ ಅಂತ ನನಗೆ ಅನುಮಾನ ಇತ್ತು. ನಿನಗೆ ನನ್ನ ಮಾತಿನಿಂದ ನೋವಾಗಿರ್ತೈತೆ ಅಂತ ನಂಗೆ ಸಂದ ಗೊತ್ತು ಪುಟ್ಟಕ್ಕ. ಅದಕ್ಕೆ ಟೇಸನ್ನಾಗೂ ದಿಟ ಹೇಳ್ದೆ ಎಲ್ಲ ತಪ್ಪು ನಂದೆ ಅಂತ ಒಪ್ಕೊಂಡೆ. ಆದರೆ ನೀನು ನೋಡಿದ್ರೆ ದಿಟ ಹೇಳು ಅಂತ ಇಲ್ಲಿ ಕರ್ಕೊಂಬಂದಿ. ನಿನ್ನ ಕೈ ಮುಗಿತೀನಿ ಕಣ್ ಪದ್ಮವ್ವ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಸುಳ್ಳು ಹೇಳ್ಬೇಡ ಕಣವ, ಸುಳ್ಳು ಹೇಳ್ಬೇಡ. ನಿಂಗೆ ಈಸಿಯಾಗಿ ಗೊತ್ತಾದರೆ ತಡ್ಕೊಳಕ್ಕಾಗಕ್ಕಿಲ್ಲ ಅಂತಾನೆ ನೀ ದಿಟ ಹೇಳು ಅಂದ್ರೂ ಸುಮ್ಕಿದ್ದೆ. ಆದರೆ ಹೀಗೆಲ್ಲ ಹೇಳೋಕ್ಕಾಗಿತ್ತು. ಪುಟ್ಟಕ್ಕ, ಪದ್ಮನ್ ಮಾತನ್ನ ನಂಬಲೇಬೇಕು. ಯಾಕೆ ಹೇಳು? ದೇಹದೇನು ತೆಪ್ಪಿಲ್ಲ ಅಂದಿದ್ರೆ ಸುಮ್ಕೆ ಇರ್ತಿಲ್ಲ, ಎಲ್ರ ಜೀವನೂ ಉರುಳಿಸ್ಬಿಟ್ಟಿರೋಳು. ಏ ರಾಜಿ, ಈಗಲೂ ನಾನೇನು ಸುಮ್ಮನೆ ನಿಂತಿಲ್ಲ. ಯಾರು ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಪದ್ಮಮ್ಮ, ನಿಜ ಹೇಳು, ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ ನಾನಾ? ಯಾಕವ ಸ್ನೇಹ? ನಮ್ಮ ಯಜಮಾನಪ್ಪ ಆಸ್ಪತ್ರೆ ಗೌನಿ ಅಂತ ಗೊತ್ತಾದ ತಕ್ಷಣ ನೀನೇ ತಾನೇ ಆಸ್ಪತ್ರೆ ತಾವ ಬಂದು ನಮ್ಮ ಮತ್ತೆ ತಾವ ಹಣ ಇಸ್ಕೊಂಡ ಅಂತ ಕೇಳಿದೆ. ನಾನು ಹ್ಞೂ ಅಂದೆ. ಅದಕ್ಕೆ ನೀ ಏನು ಮಾಡ್ದೆ ಹೇಳು? ನಮ್ಮ ಬಂಗಾರಮ್ಮನವರು ನಮಗೆ ಸಾನೆ ಕೇಳು ಮಾಡವ್ರೆ. ಅವ್ರ ವಿರುದ್ಧ ದ್ವೇಷ ತೀರ್ಸ್ಕೊಳ್ಳೋಕ್ಕೆ ಇದೇ ಸರಿಯಾದ ಸಮಯ. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ನೀ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಪತ್ರ ಬರೆಸ್ತೋಳು ನೀನು ತಾನೆಯ? ಗೌರಕ್ಕ, ನೀನಾದರೂ ನಿಜ ಹೇಳು. ನೀನೇ ತಾನೇ ನಂಗೆ ಕಾಲ್ ಮಾಡಿ ಹೇಳಿದ್ದು ನಿಮ್ಮ ತಂದೆಯವ್ರ ಸಾವಿಗೆ ನಮ್ಮ ಅತ್ತೆನೇ ಕಾರಣ ಅಂತ ಅವ್ರ ಪತ್ರದಲ್ಲಿ ಬರೆದಿಟ್ಟು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು. ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ, ಬೇಗ ಬಾ ಅಂತ. ಹೌದು. ನೋಡಿದ್ರಾ? ಎಲ್ಲರೂ ನೋಡಿದ್ರಾ? ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಯಾಕವಿ ಪುಟ್ಟಕ್ಕನ ಮಗಳಾಗಿ ಇಟ್ಟೊಂದು ಸುಳ್ಳು ಹೇಳ್ತೀಯಾ? ಅವತ್ತು ನೀನೇ ತಾನೇ ಹೇಳಿದ್ದು ಈ ವಿಷಯ ನಮ್ಮಿಬ್ರ ಮಧ್ಯ ಇರ್ಲಿ, ಗೌರಿ ಗೊತ್ತಾದ್ರೆ ಇದು ಒಪ್ಪಕ್ಕಿಲ್ಲ ಅಂತ. ಆದ್ರೆ ಅವತ್ತು ನಾನು ಫೋನ್ ಮಾಡಿದ ತಕ್ಷಣನೇ ಸ್ನೇಹ ಆಸ್ಪತ್ರೆಗೆ ಬಂದ್ಲಲ್ಲ. ಓದ್ಕೊಂಡಿರೋರೆ ಇದೊಂದು ಸತಾಗೆ ಪ್ಲಾನ್ ಮಾಡೋಕ್ಕಾಗೋದು. ಬುದ್ಧಿವಂತೆ ಕಣೆ ನೀನು, ಬುದ್ಧಿವಂತೆ. ಸ್ನೇಹ, ನೀನ್ ಕೈ ಮುಗಿತೀನವ್ವ, ನನ್ನ ಈಸಿದಾಗ ಸಿಗಾಕ್ಸ್ಬೇಡ. ಅವತ್ತು ನೀನೇ ತಾನೇ ನನ್ನ ತಾವ ಬಂದು ನಮ್ಮತ್ತೆನ ಜೈಲ್ಗೆ ಹಾಕಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಂಡು ನಾ ಮಾಡಿದೆ. ಆದ್ರೆ ಇವತ್ತು ಇಸಿ ಆಚೆಗೆ ಬಂತು ನೋಡು. ಸುಳ್ಳು ಹೇಳ್ತಾ ಇರೋದು ನೀವು. ನಾನು ಹೀಗೆಲ್ಲ ಏನು ಹೇಳೇ ಇಲ್ಲ. ನನ್ನ ಮಗಳು ಯಾರ ವಿರುದ್ಧನೂ ಹಿಂಗೆ ಪಿತೂರಿ ಮಾಡಕ್ಕಿಲ್ಲ. ಏನಿದ್ರು ಅವಳು ನೇರ ನೇರ ಹೋರಾಡೋಳು. ಏ ಸಾಕು ಸುಮ್ಕಿರು ಪುಟ್ಟಕ್ಕ. ನಿನ್ ಮಗಳ ಪರ ವಯಸ್ಕೊಂಡು ಮಾತಾಡ್ಬೇಡ. ನಿನ್ ಮಗಳು ಎಂತವಳು ಅಂತ ನನಗ್ ಸಂದಾಗ ಗೊತ್ತೈತೆ. ನಿಜ ಹೇಳು ರಾಜಿ, ನಂಗೆ ಯಾಕೋ ಇದ್ರಲ್ಲೆಲ್ಲ ನಿನ್ ಕೈವಾಡನೇ ಇದೆ ಅನ್ಸ್ತಿದೆ. ಹೌದು ತಾನೆ? ಹಾ, ಅದೇನೋ ಹೇಳ್ತಾರಲ್ಲ, ಎಲ್ ಬಿದ್ದು ಸೊಂಟಕ್ಕೆ ಮೂಲ ಅನ್ನೋ ಹಂಗೆ ಪುಟ್ಟಕ್ಕನ ಮನೆಗೆ ಏನೇ ಆದ್ರೂ ಎಲ್ಲದಕ್ಕೂ ನಾನೇ ಕಾರಣನಾ? ನೀನ್ ನ್ಯಾಯವಾಗಿದ್ಯಾ ಅಂತ ಪುಟ್ಟಕ್ಕನೊಬ್ಬಳು ಬಿಟ್ಟು ಇನ್ಯಾರಾದ್ರೂ ನಿನ್ ಬಗ್ಗೆ ತುಟಿಕ್ ಪಿಟಿಕ್ ಅಂತವ್ರ? ಈಟ್ ವರ್ಷ ಪಿರುತಿ ಮಾಡಿ ಕಟ್ಕೊಂಡಿರೋ ಗಂಡ ಶ್ರೀಕಂಠೇಶ್ವರನೇ ಸುಮ್ಕೆ ನಿಂತವನೆ ಅಂದ್ಮೇಕೆ ಯೋಚನೆ ಮಾಡು. ಯಾಕೆ ಮುರಳಿ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಮತ್ತಿನ್ನೇನು ಮಾಡ್ತಾನೆ? ಮುರಳಿ ಡೈವರ್ಸ್ ಬೇಕು ಅಂತ ಕೇಳಿದ್ದೇನೋ ನಿಜಾನೇ, ಆದರೆ ಇಲ್ಲಿ ಮೊದಲನೇ ಅಜ್ಜ ಅವಳೇ ಹೇಳೋಗಾಯ್ತಲ್ಲ. ಒಟ್ನಲ್ಲಿ ನನ್ನ ಮಗ ಸೋಲೋದನ್ನೇ ಕಾಯ್ತಿದ್ದಾಳೆ ಅವಳು. ಮುರಳಿ, ಇದ್ರ ಬಗ್ಗೆ ನೀವು ಖುಷಿ ಪಡಬೇಕು. ಅವರೇ ಡೈವರ್ಸ್ ಬೇಕು ಅಂತ ನಿಮ್ಗಿಂತ ಮೊದಲೇ ನೋಟಿಸ್ ಕಳಿಸಿರೋದ್ರಿಂದ ಕೆಲಸ ಬೇಗ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಇದರಿಂದ ಮುಕ್ತಿ ಕೊಡಿಸಿ. ನಮ್ಮನ್ನ ಜೈಲಿಗೆ ಕಳಿಸ್ದವಳು ಇನ್ಯಾವತ್ತೂ ಈ ಮನೆ ಹೊಸಲು ತುಳಿಬಾರ್ದು. ಮುರಳಿ, ಬೇಜಾರು ಮಾಡ್ಕೋಬೇಡ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ನಿಮ್ಮ ಜೊತೆ ನಾನಿದ್ದೀನಿ ಮುರಳಿ. ಹ್ಞೂ, ಮೇಡಮೇ ಹೇಳಿದ್ರಲ್ಲ, ಇನ್ನೇನು ಮತ್ತೆ?
ಇವನ್ ಮನ್ಸು ಬದಲಾಗ್ಬಿಟ್ರೆ ಹಾಗೆ ಮಾತ್ರ ಆಗಬಾರ್ದು. ಇವನ್ ಸರಿ ಹೋಗ್ಬೇಕು ಅಂದ್ರೆ ಮೊದಲು ನಮಗೆ ಹಿಡ್ದಿರೋದು ಬಿಡಬೇಕು. ಮುರಳಿ, ಒಂದೇ ಮನಸ್ಸಿಂದ ಹಿಡ್ದಿರೋದೆಲ್ಲ ಕಳೀತು ಅಂತ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡ್ಬಿಡು. ಮೇಡಮ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳೇನಾದರೂ ಕೋರ್ಟಿಗೆ ಬಂದು ಮತ್ತೆ ನಮ್ಮ ಮನೆಯವ್ರ ಮೇಲೆಲ್ಲ ಆರೋಪ ಮಾಡಿದ್ರೆ ಏನಾಗ್ಬೋದು ಸರ್? ಹಾಗೇನಾದರೂ ಅವ್ರು ಮಾಡಿದ್ರೆ ನಮಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಬಟ್ ಮ್ಯಾನೇಜ್ ಮಾಡ್ಬೋದು. ಹಾಗಾದ್ರೆ ನಾವು ಮತ್ತೆ ಜೈಲಿಗೆ ಹೋಗ್ಬೇಕಾ ಅತ್ತೆ? ಅವ್ರ ಹತ್ರ ಯಾವುದೇ ಸರಿಯಾದ ಸಾಕ್ಷಿ ಇಲ್ಲ, ಆದ್ರಿಂದ ನಾವು ಸೇಫ್. ಕೇಸ್ನಲ್ಲಿ ಸ್ವಲ್ಪ ರಿಸ್ಕ್ ತಗೊಬೇಕಾಗುತ್ತೆ, ಮತ್ತೆ ಕೋರ್ಟಲ್ಲಿ ಪ್ರಶ್ನೆ ಕೇಳ್ತಾರಲ್ಲ, ಆಗ ನೀವೆಲ್ಲರೂ ಒಂದೇ ರೀತಿಯ ಉತ್ತರ ಕೊಡಬೇಕು. ಅದಕ್ಕೇನಂತೆ, ನಾವು ಇವಾಗಿಂದನೇ ತಯಾರಾಗ್ತೀವಿ ಅಲ್ವಾ ಅತ್ತೆ? ಎಲ್ಲ ಸಮಸ್ಯೆಗೂ ನಾವು ದೂರ ಆಗಿ ಪರಿಹಾರ ಸಿಗೋದಾದರೆ ಅದು ಆಗಲಿ ಬಿಡಿ. ಆಯ್ತು, ನಾನು ಈಗಲೇ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾವು ಕಳ್ಸಿರೋ ಪತ್ರ ಅವ್ರಿಗೆ ಸೇರಿರ್ತೈತಾ? ಹೋಗಿರ್ಬೋದು. ಅವ್ರು ಅದನ್ನ ವಾದಿ ಯಾವಾಗ ಉತ್ತರ ಹೇಳ್ತಾರೆ? ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೈಲಿಗೆ ಹೋಗಿ ಬಂದಿರೋದ್ರಿಂದ ಸಹಜವಾಗಿ ನಿನ್ನ ಮೇಲೆ ಕೋಪ ಇದ್ದೇ ಇರುತ್ತೆ. ಅವರೇ ಡೇಟ್ ಫಿಕ್ಸ್ ಮಾಡ್ತಾರೆ. ಇದೆಲ್ಲ ಆಗಕ್ಕೆ 7 ದಿನ ಬೇಕಾಯ್ತದೆ. ಅವರು ನಮ್ಮ ನೋಟಿಸ್ಗೆ ಉತ್ತರ ಕೊಟ್ಟ ಮೇಲೆ ಕೋರ್ಟೇ ಒಂದು ಡೇಟ್ ಫಿಕ್ಸ್ ಮಾಡುತ್ತೆ. ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ, ಏನಾಯ್ತು? ಅಲ್ಲ, ಈ ಕೋರ್ಟು ಕೇಸು ಅಂತೆಲ್ಲ ವಾದ್ರೆ ತಿಂಗ್ಳಾರ್ಗಟ್ಲೆ ವರ್ಷಾನ್ಗಟ್ಲೆ ಆಯ್ತದಲ್ಲ, ಇದು ಹಂಗೆ ಆಯ್ತದಾ? ಇಲ್ಲ, ಹರಾಸ್ಮೆಂಟು ಡಿವೋರ್ಸ್ ಕೇಸ್ ಎಲ್ಲ ಬೇಗ ಆಗೋಗುತ್ತೆ. ಮೇಡಮ್, ನಿಮ್ಮ ಫೀಸು? ಸಹನಾ, ಇವಾಗ ಅದ್ರ ಬಗ್ಗೆ ಯೋಚನೆ ಬೇಡ. ಫಸ್ಟ್ ಕೇಸ್ ಮುಗಿಲಿ, ಆಮೇಲೆ ಹೇಳಿ. ಈಗಲೇ ಹೇಳಿದ್ರೆ ಅನುಕೂಲ ಆಯ್ತದೆ, ಯಾಕಂದರೆ ದುಡ್ಡು ಒಂದ್ಸಕ್ಕೆ ಸಮಯ ಹಿಡಿತೈತಲ್ಲ. ಅದ್ರ ಬಗ್ಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ನಾನು ಇನ್ನು ಬರ್ತೀನಿ. ಮುರಳಿ ಕಡೆ ಲಾಯರ್ ಕಾಲ್ ಮಾಡ್ತಿದ್ದಾರೆ. ಅಮ್ಮವ್ರೆ, ನನ್ನ ಮಗಳು ದಿಟ್ಟವಾಗೂ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಪದ್ಮವ್ವ ನಂತವೇ ಒಂದು ಹೇಳಿ ಈಗ ಇಲ್ಲಿ ಬಂದು ಬ್ಯಾರೇನೇ ಹೇಳ್ತಾವಳೆ. ಸರಿ, ನಿಂತವ ಅದ್ಯೋನ್ ಹೇಳಿದ್ಲು ಅಂತ ಹೇಳು. ಯಾರ ದುಡ್ಡು ಕೊಟ್ಟು ಮಾಡ್ಸಕ್ಕೆ ಹೇಳಿದ್ರು ಅಂತ ನನ್ನ ಹತ್ರ ಹೇಳಿದ್ಲು. ಅದು ಯಾರು ಅನ್ನೋದನ್ನ ನಿಮ್ಮ ಮುಂದೆನೇ ಹೇಳ್ಸೋಣ ಅಂತ ಕರ್ಕೊಬಂದೆ. ದುಡ್ಡು ಕೊಟ್ಟಿದ್ದು ನಿನ್ನ ಮಗಳೇ ಪುಟ್ಟಕ್ಕ? ಇಲ್ಲ ಇಲ್ಲ, ಇದು ಸುಳ್ಳು. ಸಾಕು ಪುಟ್ಟಕ್ಕ, ನಿನಗೆ ನೋವಾಗಬಾರ್ದು ಅಂತ ಈಟ್ವತ್ತು ನನ್ನ ಮೌನವಾಗಿ ನಿಂತಿದ್ದೆ. ಇನ್ನೂ ಅದೇಟು ಅಂತ ನಿನ್ನ ಮಗಳು ಪರ ವಹಿಸ್ಕೊಂಡು ಬರ್ತೀಯ. ನೀನು ಕರ್ಕೊಂಡು ಬಂದವ್ರ ಬಾಯಿನಾಗೆ ದಿಟ ಅವರಿಗೆ ಬಂದೈತೆ. ಬಾಲಿವುಡ್ ನನ್ನ ವಿರುದ್ಧ ಸಂಚು ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈಗ ಮಾಡಾಗೈತೆ ಆಟೆಯ. ಸಿರಿ, ಇದನ್ನ ನೀನು ಒಪ್ಕತಿಯೇನಪ್ಪ? ಒಟ್ಟಿನಲ್ಲಿ ನಿಜ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಣ್ಣಯ್ಯ, ನೀವಿದನ್ನ ನಂಬ್ತೀರಾ? ಎಲ್ಲರೂ ಮೌನವಾಗಿರೋದು ನೋಡಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಪುಟ್ಟಕ್ಕ. ಅಲ್ಲ ಸ್ನೇಹ, ನಿನಗೆ ಅತ್ತ ಮೇಲೆ ಇಷ್ಟೊಂದು ಕೋಪ ಇದ್ದಿದ್ರೆ ಇನ್ನೂ ಯಾಕೆ ಮನೇಲಿದ್ಯಾ? ಇದರಿಂದ ಎಲ್ರಿಗೂ ನೆಮ್ಮದಿ ಹಾಳಲ್ವಾ? ಮನೆ ಹಾಳು ಮಾಡಕ್ ಬಂದವ್ರಿಗೆ ಇದೆಲ್ಲ ಎಲ್ಲ ಅರ್ಥ ಆಯ್ತದೆ ಬಿಡು. ಇದೆಲ್ಲ ಆದ್ಮೇಕು ಇವಳು ಇಲ್ಲೇ ಇದ್ರೆ ಮರವಾದ ಇರ್ತೈತಾ?
ಅವಳಿರಕ್ಕೆ ಒಪ್ಕೊಂಡ್ರು ನೀವು ಇರ್ಸ್ಕೋಬೇಡಿ, ಮನೆ ಬಿಟ್ಟು ಓಡಿಸಿ. ಸರಿಯಾಗಿ ಹೇಳಿದ್ರಿ ಪುಟ್ಟಕ್ಕ. ಇವಳಿಂದ ಊರಲ್ಲಿ ನಮ್ಮ ಅತ್ತೆಗೆ ಗೌರವ ಮರ್ಯಾದೆ ಕಳ್ಕೊಂಡಿದ್ದು ಸಾಕು. ನೋಡಿ, ನಿಮ್ಮ ದೊಡ್ಡ ಮಗಳಿಗೆ ಅವ್ರ ಅತ್ತೆ ಮನೇಲಿ ತೊಂದರೆ ಆಗ್ತಿತ್ತು ಅಂತ ಮನೆ ಕರ್ಕೊಂಡೋದ್ರಿ. ಈಗ ನಿಮ್ಮ ಎರಡನೇ ಮಗಳಿಂದ ಅವ್ರ ಅತ್ತೆ ಮನೆಗೆ ತೊಂದರೆ ಆಗ್ತಿದೆ. ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ. ನಮ್ಮ ಅತ್ತೆ ಇನ್ಮೇಲಾದರೂ ನೆಮ್ಮದಿಯಾಗಿರಲಿ.